ಆಸ್ತಿ ಮೇಲೆ ಕಣ್ಣಿಟ್ಟು ಹೆಂಡತಿ ಶೀಲದ ಮೇಲೆ ಶಂಕೆ. ಈ ಒಂದು ಘಟನೆ ನಡೆದಿರೋದು ಸೋಮಶೇಖರ್ ಸೂಸೈಡ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಿದ್ದಂಥ ಆತ್ಮಹತ್ಯೆ ಕೇಸ್. ಪರರ ಮಾತು ಕೇಳಿ ಪರಲೋಕ ಸೇರಿದ್ರ ಪತಿ ಎನ್ನುವಂಥ ಪ್ರಶ್ನೆ ಈಗ. ಸೋಮಶೇಖರ್ ಸೂಸೈಡ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಿದ್ದಂಥ ಆತ್ಮಹತ್ಯೆ ಪ್ರಕರಣ ಇದು. ಆಸ್ತಿ ಮೇಲೆ ಕಣ್ಣು, ಹೆಂಡತಿ ಶೀಲದ ಮೇಲೆ ಶಂಕೆ. ಇನ್ನೊಬ್ಬರು ಮಾತು ಕೇಳಿ ಪರಲೋಕ ಸೇರಿದ್ರ ಪತಿ ಎನ್ನುವಂಥ ಪ್ರಶ್ನೆ ಈಗ ನಿರ್ಮಾಣ ಆಗಿರೋದು. ಪವಿತ್ರ ಮೇಲೆ ಕಣ್ಣು ಹಾಕಿದ್ರಂತೆ ಸಂಬಂಧಿ ನಾಗರಾಜ್. ಪವಿತ್ರ ವಿರುದ್ಧ ಸೋಮಶೇಖರ್ಗೆ ಚಾಡಿ ಮಾತು, ಅಕ್ರಮ ಸಂಬಂಧದ ಕತೆ ಕಟ್ಟಿ ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿದ್ರಂತೆ ಸಂಬಂಧಿಕರು. ಸೋಮಶೇಖರ್ ಸತ್ತ ಮೇಲೆ ಆಸ್ತಿ ಬರೆಸ್ಕೊಂಡ್ರಂತೆ. ಪವಿತ್ರಾಗೆ ಬೆದರಿಕೆ ಹಾಕಿ ಆಸ್ತಿ ಬರೆಸ್ಕೊಂಡಂಥ ಆರೋಪ ಕೂಡ ಕೇಳಿ ಬಂದಿದೆ. ತ್ರಿಮೂರ್ತಿ ನಾಗರಾಜ್ ಸಿದ್ದರಂಗಸ್ವಾಮಿ ವಿರುದ್ಧ ದೂರು ದಾಖಲಾಗಿದೆ. ಮಹಾಲಕ್ಷ್ಮಿ ಲೇಔಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನೋಡಿ, ಇಲ್ಲಿ ಈ ಒಂದು ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇರೋದು, ಇನ್ನೊಬ್ಬರು ಮಾತು ಕೇಳಿ, ಸಂಬಂಧಿಕರು ಮಾತು ಕೇಳಿ ಸೋಮಶೇಖರ್ ಪ್ರಾಣವನ್ನು ಕಳೆದುಕೊಂಡ್ರ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗಿದೆ ಈಗ. ಇನ್ಯಾವ ಸರ್, ಎಲ್ರಿಗೂ ನಮಸ್ಕಾರ. ಇವತ್ತು ನನಗಾಗಿರೋ ಸ್ಥಿತಿ ಇನ್ಯಾವ ಹೆಣ್ಮಗ್ಳಿಗೂ ಆಗಬಾರ್ದಂತ ಇವತ್ತು ನಾನು ಮೀಡಿಯಾ ಮುಂದೆ ಬಂದಿದ್ದೀನಿ. ನನ್ನ ಹಸ್ಬೆಂಡ್ ತೀರ್ಕೊಂಡು ಇವತ್ತಿಗೆ 39 ದಿವಸ ಆಯಿತು. ನನ್ನ ಹಸ್ಬೆಂಡ್ 22ನೇ ತಾರೀಕು ರಾತ್ರಿ ಆತ್ಮಹತ್ಯೆಗೆ ಶರಣಾಗಿದ್ದರು. ಅರ್ಧ ಜೀವ ಇತ್ತು. ಸೊ ನಾವು ಅಲ್ಲೇ ಹಾಸ್ಪಿಟಲ್ಗೆ ಸೇರಿಸಿದ್ವಿ. 23ನೇ ತಾರೀಕು ಬೆಳಗ್ಗೆ 10:15ಗೆ ಪ್ರಾಣ ಬಿಟ್ಟರು. ಅದಾಗಿದ್ದು 10 ನಿಮಿಷಕ್ಕೆ ನನಗೆ ಸ್ಟೇಷನಿಗೆ ಕರೆಸ್ಕೊಂಡ್ರು. ನನ್ನ ಮೈದುನ ತ್ರಿಮೂರ್ತಿ, ನಮ್ಮ ನಾದಿನಿ ಗಂಡ ನಾಗರಾಜ್, ಅವರ ಚಿಕ್ಕಮ್ಮನ ಮಗ ಸಿದ್ದರಂಗಸ್ವಾಮಿ, ಇವರೆಲ್ಲ ಸೇರಿಕೊಂಡು ನನ್ನ ಸ್ಟೇಷನಿಗೆ ಕರೆಸ್ಕೊಂಡು ನಿನಗೆ ಕೇಸ್ ಮಾಡಿಸ್ತೀನಿ, ನಿಮ್ಮನ್ನು ಒಳಗಡೆ ಹಾಕ್ಸ್ತೀನಿ ಅಂತ ಹೇಳಿ ನನ್ನ ಹೆಸರಲ್ಲಿದ್ದ ದಾನಪತ್ರನ ಅವ್ರ ಹೆಸ್ರಿಗೆ ಬರ್ಸ್ಕೊಂಡಿದ್ದಾರೆ ಸರ್. ನನಗೂ ನನ್ನ ಮಕ್ಕಳ ಮೇಲೆ ತುಂಬ ಮಾನವೀಯತೆಯೇ ಇಲ್ಲದೇ ಅಷ್ಟು ಕ್ರೂರವಾಗಿ ನಡ್ಕೊಂಡು ನನ್ನ ಹತ್ರ ವಾಪಸ್ ತೊಗೊಂಡಿದ್ದಾರೆ. ಮನೇನ ಕರಾರು ಪತ್ರ ಮುಂಚೆ ರೆಡಿ ಮಾಡಿಕೊಂಡು ಅದೆಲ್ಲ ವಾಪಸ್ ಮಾಡಿಸ್ಕೊಂಡಿದ್ದಾರೆ. ಒಂದು ಕಡೆ ನಮ್ಮ ಅತ್ತೆ ಮಾವನೂ ಕಂಪ್ಲೇಂಟ್ ಮಾಡಿಲ್ಲ, ನಾನೂ ಕಂಪ್ಲೇಂಟ್ ಮಾಡಿಲ್ಲ. ಅಲ್ಲಿ ನಮ್ಮ ಮಾವ ಏನು ಹೇಳಿಕೆ ಕೊಟ್ಟಿದ್ದಾರೆ, ಯಾರ ಮೇಲೂ ಅನುಮಾನ ಇಲ್ಲ, ಕೌಟುಂಬಿಕ ಕಲಹದಿಂದ ನನ್ನ ಮಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಸ್ಟೇಟ್ಮೆಂಟ್ ಕೊಟ್ಟು UDR ಮಾಡಿಸಿದ ಮೇಲೆ ನನ್ನ ನಾದಿನಿ ಗಂಡ ನಾಗರಾಜ್ ಆಚೆ ಬಂದ ತಕ್ಷಣ ಮೀಡಿಯಾಗಳನ್ನೆಲ್ಲ ಕರೆಸಿ ನನ್ನ ಮೇಲೆ ಸುಳ್ಳು ಆರೋಪಗಳು ಮಾಡಿದ್ದಾರೆ. ಏನಕ್ಕೆ ಆರೋಪ ಮಾಡಿದ್ದಾರೆ ಅಂದರೆ, ನಾಗರಾಜ್ ಅನ್ನೋರು, ನಮ್ಮ ನಾದಿನಿ ಗಂಡ ನಾಗರಾಜ್ ನನ್ನ ಹತ್ರ ಸುಮಾರು ಸರಿ ಅಸಭ್ಯವಾಗಿ ನಡ್ಕೋತಾ ಇದ್ರು. ನಾನು ಅವ್ರಿಗೆ ಅದಕ್ಕೆ ಕೋಆಪ್ರೇಟ್ ಮಾಡಿಲ್ಲ ಅನ್ನೋ ಉದ್ದೇಶಕ್ಕೆ, ಮತ್ತು ಅವ್ರ ಹೆಂಡತಿ ಹತ್ರನೂ ಸುಮಾರು ಸರಿ ನಾನು ಕಂಪ್ಲೇಂಟ್ ಮಾಡಿದ್ದೆ, ಈ ಥರ ನಿಮ್ಮ ಹಸ್ಬೆಂಡ್ ನನ್ನ ಹತ್ರ ಅಸಭ್ಯವಾಗಿ ನಡ್ಕೋತಾರೆ. ನನ್ನ ಹಸ್ಬೆಂಡ್ ಹತ್ರನೂ ಹೇಳಿದ್ದೆ ಅವ್ರ ಜೊತೆ ಸೇರಬೇಡ ಅಂತ. ಮತ್ತು ನನ್ನ ಹಸ್ಬೆಂಡ್ ಅವ್ರ ಹತ್ರ ಜಗಳನೂ ಮಾಡಿದ್ರು ಇದೇ ವಿಚಾರಕ್ಕೆ, ಯಾಕೆ ನಗ್ಮಮ್ಮ ಪವಿತ್ರನ ಹತ್ರ ಅಷ್ಟು ಕೆಟ್ಟದಾಗಿ ನಡ್ಕೋತೀರಂತೆ, ಹೇಳಿದ್ದಾಳೆ ಹಾಗೆ ಹೀಗೆ ಅಂತ. ಇದನ್ನು ಹೇಳಿದ್ದಕ್ಕೆ ನನ್ನ ಮೇಲೆ ಹಾಗೆ ಸಾಧಿಸೋದಕ್ಕೋಸ್ಕರ ನಮ್ಮ ಪ್ರತಿನಿಧಿ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಅರವಿಂದ್ ಅಂತ ಹೇಳಿ. ಅರವಿಂದ್, ಭಾಳ ಪ್ರಮುಖವಾಗಿ ಈಗ ಸಿಕ್ಕಿರುವಂಥ ಟ್ವಿಸ್ಟ್ ಇದು ನಿಜಾನಾ? ಜೊತೆಗೆ ಈ ಒಂದು ಪ್ರಕರಣ ಯಾವ ರೀತಿ ತನಿಖೆಯಲ್ಲಿ ಸಾಗ್ತಾ ಹೋಗುತ್ತೆ, ಎಲ್ಲಿವರೆಗೂ ಬಂದಿದೆ ಈ ಪ್ರಕರಣ ಅಂತ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತ ದಿವಿತ್, ಈ ಒಂದು ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಕಳೆದ ವರ್ಷ 23ನೇ ತಾರೀಕು ಡಿಸೆಂಬರ್ನಲ್ಲಿ ಏನಾಗಿತ್ತಂದ್ರೆ, ಸೋಮಶೇಖರ್ ಅನ್ನುವಂತಹ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಂತ ಕೇಸ್ ದಾಖಲಾಗಿರುತ್ತೆ. ಆ ಒಂದು ಹಂತದಲ್ಲಿ ಆ ಕೇಸ್ ದಾಖಲಾಗಿ ತನಿಖೆ ಮುಂದುವರಿರುತ್ತೆ. ಈ ಒಂದು ಕೇಸ್ಗೆ ಈಗ ಸದ್ಯ ಟ್ವಿಸ್ಟ್ ಸಿಕ್ಕಿರುವಂತದ್ದು, ಸೋಮಶೇಖರ್ ಪತ್ನಿ ಪವಿತ್ರ ಏನಿದ್ದಾರೆ ಅವರು ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು, ಸಂಬಂಧಿ ತ್ರಿಮೂರ್ತಿ ಹಾಗೆ ಸಿದ್ದರಂಗಸ್ವಾಮಿ ಜೊತೆಗೆ ನಾಗರಾಜ್ ಏನಿದ್ದಾರೆ, ಈ ಮೂವರು ಕೂಡ ಸೋಮಶೇಖರ್ಗೆ ಆಕೆಯ ಮೇಲೆ ಸಂಶಯ ಬರುವಂತೆ ಮಾತನಾಡಿ ಆತನ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿ ಅದಾದ ಬಳಿಕ ಅವರ ಒಂದು ಆಸ್ತಿ ಏನಿರುತ್ತೆ ಅದನ್ನ ಅವರ ಹೆಸರಿಗೆ ಮಾಡ್ಕೊಂಡಿರುವಂತದ್ದು, ಒತ್ತಾಯ ಪೂರ್ವಕವಾಗಿ ಬೆದರಿಕೆ ಹಾಕಿ ಆ ಒಂದು ಆಸ್ತಿಯನ್ನ ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಆರೋಪವನ್ನ ಪವಿತ್ರ ಮಾಡ್ತಾ ಇದ್ದಾರೆ. ಈ ಕೇಸ್ನ ಹಿಂದೆ ಏನಾಗಿತ್ತು ಅನ್ನುವಂಥದ್ದನ್ನ ನೋಡೋದಾದ್ರೆ, ಸೋಮಶೇಖರ್ ಏನಿರ್ತಾರೆ ಅವ್ರಿಗೆ ಪದೇ ಪದೇ ಕೂಡಿಸುವಂತದ್ದು, ಹಾಗೆ ಆತನ ಹೆಂಡತಿಯ ಮೇಲೆ ಸಂಶಯ ಬರುವಂತೆ ಮಾತನಾಡಿ, ನೀನು ನಮ್ಗೇನಾದ್ರೂ ಈ ರೀತಿ ನಮ್ಮ ಜೀವನದಲ್ಲಿ ನಡೆದಿದ್ರೆ ನಾವು ನೇಣು ಬಿಗಿದ್ಕೊಂಡು ಸಾಯ್ತಿದ್ವಿ, ನೀನು ಈ ಭೂಮಿ ಮೇಲೆ ಬದುಕೋದಕ್ಕೆ ಯೋಗ್ಯ ಅಲ್ಲ ಅನ್ನುವಂತ ರೀತಿಯಲ್ಲಿ ಮಾತನಾಡಿ ಪ್ರಚೋದನೆ ಮಾಡಿರ್ತಾರೆ. ಈ ಒಂದು ಹಂತದಲ್ಲಿ ಸೋಮಶೇಖರ್ 1-2 ಬಾರಿ ಕೂಡ ಆತ್ಮಹತ್ಯೆಗೆ ಯತ್ನಿಸಿರ್ತಾರೆ. ಆಗ ಪವಿತ್ರ ಅವರು ಆತನನ್ನ ಕೇಳಿರ್ತಾರೆ, ಏನಾಗಿದೆ, ಯಾಕೆ ಈ ತರ ಮಾತಾಡ್ತಿದ್ಯಾ ಅನ್ನುವಂಥದ್ದು. ಆಗ ಪವಿತ್ರಗೆ ಗೊತ್ತಾಗಿರುವಂತದ್ದು, ಈ ಮೂವರು ಕೂಡ ಆತನಿಗೆ ಆತ್ಮಹತ್ಯೆಗೆ ಪ್ರಚೋದನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅದಾದ ಬಳಿಕ 23ನೇ ತಾರೀಕು ಸೋಮಶೇಖರ್ ಮತ್ತೆ ಆ ಒಂದು ಆತ್ಮಹತ್ಯೆಗೆ ಯತ್ನ ಮಾಡ್ತಾರೆ. ಅವತ್ತು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದಾದ ಬಳಿಕ ಸೋಮಶೇಖರ್ನ ಈ ಸಂಬಂಧಿಗಳು ಅಂದ್ರೆ ತ್ರಿಮೂರ್ತಿ, ನಾಗರಾಜ್ ಹಾಗೆ ಸಿದ್ದರಂಗಸ್ವಾಮಿ ಈಕೆಗೆ ಬೆದರಿಕೆ ಹಾಕಿರುವಂತದ್ದು, 3 ಕೋಟಿ ಆಸ್ತಿ ಏನಿದೆ ಆ ಆಸ್ತಿಯನ್ನ ನಮ್ಮ ಹೆಸರಿಗೆ
ಮಾಡಬೇಕು. ಇಲ್ಲ ಅಂತಂದ್ರೆ ನಿನ್ನ ಮೇಲೆ ಮಾನಹಾನಿ ಅಂದ್ರೆ ಈ ರೀತಿಯಾಗಿ ನೀನು ಸೋಮಶೇಖರ್ನ ಕೊಲೆಗೆ ಕಾರಣ ಆಗಿದೆಯಾ ಅನ್ನೋ ರೀತಿಯಲ್ಲಿ ಕಂಪ್ಲೇಂಟ್ ಕೊಡ್ತೀವಿ ಅನ್ನುವಂತ ಬೆದರಿಕೆ ಹಾಕಿ ಆಸ್ತಿಯನ್ನು ಕಬಳಿಸಿಕೊಂಡಿದ್ದಾರೆ. ಈ ರೀತಿಯಾಗಿ ಸಂಪೂರ್ಣವಾಗಿ ಪವಿತ್ರ ಅವರು ಈಗ ಸಂಬಂಧಿಗಳ ಮೇಲೆ ಈ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಸದ್ಯ ಈ ಆರೋಪಿಗಳ ಏನಿದೆ ಈ ಕೇಸ್ ದೂರು ದಾಖಲಾಗಿರುವಂತದ್ದು, ಆ ಆರೋಪಿಗಳು ನಾಪತ್ತೆ ಆಗಿದ್ದಾರೆ. ಹಾಗಾಗಿ ಮಹಾಲಕ್ಷ್ಮಿ ಠಾಣೆಯಲ್ಲಿ ಈ ಒಂದು ಕೇಸ್ ದಾಖಲಾಗಿದ್ದು ಈ ಬಗ್ಗೆ ತನಿಖೆ ನಡೀತಾ ಇದೆ. ದೂರು ದಾಖಲಾದಂತಹ ಹಂತದಲ್ಲಿ ಆರೋಪಿಗಳನ್ನ ಹುಡುಕ್ತಾ ಇದ್ದಾರೆ. ದಿವಿತ್, ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಆಸ್ತಿ ಮೇಲೆ ಕಣ್ಣಿಟ್ಟು ಹೆಂಡತಿ ಶೀಲದ ಮೇಲೆ ಶಂಕೆ. ಈ ಒಂದು ಘಟನೆ ನಡೆದಿರೋದು ಸೋಮಶೇಖರ್ ಸೂಸೈಡ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಿದ್ದಂಥ ಆತ್ಮಹತ್ಯೆ ಕೇಸ್. ಪರರ ಮಾತು ಕೇಳಿ ಪರಲೋಕ ಸೇರಿದ್ರ ಪತಿ ಎನ್ನುವಂಥ ಪ್ರಶ್ನೆ ಈಗ. ಸೋಮಶೇಖರ್ ಸೂಸೈಡ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಿದ್ದಂಥ ಆತ್ಮಹತ್ಯೆ ಪ್ರಕರಣ ಇದು. ಆಸ್ತಿ ಮೇಲೆ ಕಣ್ಣು, ಹೆಂಡತಿ ಶೀಲದ ಮೇಲೆ ಶಂಕೆ. ಇನ್ನೊಬ್ಬರು ಮಾತು ಕೇಳಿ ಪರಲೋಕ ಸೇರಿದ್ರ ಪತಿ ಅನ್ನುವಂಥ ಪ್ರಶ್ನೆ ಈಗ ನಿರ್ಮಾಣ ಆಗಿರೋದು. ಪವಿತ್ರ ಮೇಲೆ ಕಣ್ಣು ಹಾಕಿದ್ರಂತೆ ಸಂಬಂಧಿ ನಾಗರಾಜ್. ಪವಿತ್ರ ವಿರುದ್ಧ ಸೋಮಶೇಖರ್ಗೆ ಚಾಡಿ ಮಾತು, ಅಕ್ರಮ ಸಂಬಂಧದ ಕತೆ ಕಟ್ಟಿ ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿದ್ರಂತೆ ಸಂಬಂಧಿಕರು. ಸೋಮಶೇಖರ್ ಸತ್ತ ಮೇಲೆ ಆಸ್ತಿ ಬರೆಸ್ಕೊಂಡ್ರಂತೆ. ಪವಿತ್ರಾಗೆ ಬೆದರಿಕೆ ಹಾಕಿ ಆಸ್ತಿ ಬರೆಸ್ಕೊಂಡಂಥ ಆರೋಪ ಕೂಡ ಕೇಳಿ ಬಂದಿದೆ. ತ್ರಿಮೂರ್ತಿ ನಾಗರಾಜ್ ಸಿದ್ದರಂಗಸ್ವಾಮಿ ವಿರುದ್ಧ ದೂರು ದಾಖಲಾಗಿದೆ. ಮಹಾಲಕ್ಷ್ಮಿ ಲೇಔಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನೋಡಿ, ಇಲ್ಲಿ ಈ ಒಂದು ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇರೋದು, ಇನ್ನೊಬ್ರು ಮಾತು ಕೇಳಿ, ಸಂಬಂಧಿಕರು ಮಾತು ಕೇಳಿ ಸೋಮಶೇಖರ್ ಪ್ರಾಣವನ್ನು ಕಳೆದುಕೊಂಡ್ರ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗಿದೆ ಈಗ. ಇನ್ಯಾವ ಸರ್, ಎಲ್ರಿಗೂ ನಮಸ್ಕಾರ. ಇವತ್ತು ನನಗಾಗಿರೋ ಸ್ಥಿತಿ ಇನ್ಯಾವ ಹೆಣ್ಮಗ್ಳಿಗೂ ಆಗಬಾರ್ದಂತ ಇವತ್ತು ನಾನು ಮೀಡಿಯಾ ಮುಂದೆ ಬಂದಿದ್ದೀನಿ. ನನ್ನ ಹಸ್ಬೆಂಡ್ ತೀರ್ಕೊಂಡು ಇವತ್ತಿಗೆ 39 ದಿವಸ ಆಯಿತು. ನನ್ನ ಹಸ್ಬೆಂಡ್ 22ನೇ ತಾರೀಕು ರಾತ್ರಿ ಆತ್ಮಹತ್ಯೆಗೆ ಶರಣಾಗಿದ್ದರು. ಅರ್ಧ ಜೀವ ಇತ್ತು. ಸೊ ನಾವು ಅಲ್ಲೇ ಹಾಸ್ಪಿಟಲ್ಗೆ ಸೇರಿಸಿದ್ವಿ. 23ನೇ ತಾರೀಕು ಬೆಳಗ್ಗೆ 10:15ಗೆ ಪ್ರಾಣ ಬಿಟ್ಟರು. ಅದಾಗಿದ್ದು 10 ನಿಮಿಷಕ್ಕೆ ನನಗೆ ಸ್ಟೇಷನಿಗೆ ಕರೆಸ್ಕೊಂಡ್ರು. ನನ್ನ ಮೈದುನ ತ್ರಿಮೂರ್ತಿ, ನಮ್ಮ ನಾದಿನಿ ಗಂಡ ನಾಗರಾಜ್, ಅವರ ಚಿಕ್ಕಮ್ಮನ ಮಗ ಸಿದ್ದರಂಗಸ್ವಾಮಿ ಇವರೆಲ್ಲ ಸೇರಿಕೊಂಡು ನನ್ನ ಸ್ಟೇಷನಿಗೆ ಕರೆಸ್ಕೊಂಡು ನಿನಗೆ ಕೇಸ್ ಮಾಡಿಸ್ತೀನಿ, ನಿಮ್ಮನ್ನು ಒಳಗಡೆ ಹಾಕ್ಸ್ತೀನಿ ಅಂತ ಹೇಳಿ ನನ್ನ ಹೆಸರಲ್ಲಿದ್ದ ದಾನಪತ್ರನ ಅವ್ರ ಹೆಸ್ರಿಗೆ ಬರ್ಸ್ಕೊಂಡಿದ್ದಾರೆ ಸರ್. ನನಗೂ ನನ್ನ ಮಕ್ಕಳ ಮೇಲೆ ತುಂಬ ಮಾನವೀಯತೆಯೇ ಇಲ್ಲದೇನೆ ಅಷ್ಟು ಕ್ರೂರವಾಗಿ ನಡ್ಕೊಂಡು ನನ್ನ ಹತ್ರ ವಾಪಸ್ ತೊಗೊಂಡಿದ್ದಾರೆ. ಆ ಮನೇನ ಕರಾರು ಪತ್ರ ಮುಂಚೆ ರೆಡಿ ಮಾಡಿಕೊಂಡು ಅದೆಲ್ಲ ವಾಪಸ್ ಮಾಡಿಸ್ಕೊಂಡಿದ್ದಾರೆ. ಒಂದು ಕಡೆ ನಮ್ಮ ಅತ್ತೆ ಮಾವನೂ ಕಂಪ್ಲೇಂಟ್ ಮಾಡಿಲ್ಲ, ನಾನೂ ಕಂಪ್ಲೇಂಟ್ ಮಾಡಿಲ್ಲ. ಅಲ್ಲಿ ನಮ್ಮ ಮಾವ ಏನು ಹೇಳಿಕೆ ಕೊಟ್ಟಿದ್ದಾರೆ, ಯಾರ ಮೇಲೂ ಅನುಮಾನ ಇಲ್ಲ, ಕೌಟುಂಬಿಕ ಕಲಹದಿಂದ ನನ್ನ ಮಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಸ್ಟೇಟ್ಮೆಂಟ್ ಕೊಟ್ಟು UDR ಮಾಡಿಸಿದ ಮೇಲೆ ನನ್ನ ನಾದಿನಿ ಗಂಡ ನಾಗರಾಜ್ ಆಚೆ ಬಂದ ತಕ್ಷಣ ಮೀಡಿಯಾಗಳನ್ನೆಲ್ಲ ಕರೆಸಿ ನನ್ನ ಮೇಲೆ ಸುಳ್ಳು ಆರೋಪಗಳು ಮಾಡಿದ್ದಾರೆ. ಏನಕ್ಕೆ ಈ ಆರೋಪ ಮಾಡಿದ್ದಾರೆ ಅಂದರೆ, ನಾಗರಾಜ್ ಅನ್ನೋರು, ನಮ್ಮ ನಾದಿನಿ ಗಂಡ ನಾಗರಾಜ್ ನನ್ನ ಹತ್ರ ಸುಮಾರು ಸರಿ ಅಸಭ್ಯವಾಗಿ ನಡ್ಕೋತಾ ಇದ್ರು. ನಾನು ಅವ್ರಿಗೆ ಅದಕ್ಕೆ ಕೋಆಪ್ರೇಟ್ ಮಾಡಿಲ್ಲ ಅನ್ನೋ ಉದ್ದೇಶಕ್ಕೆ, ಮತ್ತು ಅವ್ರ ಹೆಂಡತಿ ಹತ್ರನೂ ಸುಮಾರು ಸರಿ ನಾನು ಕಂಪ್ಲೇಂಟ್ ಮಾಡಿದ್ದೆ, ಈ ಥರ ನಿಮ್ಮ ಹಸ್ಬೆಂಡ್ ನನ್ನ ಹತ್ರ ಅಸಭ್ಯವಾಗಿ ನಡ್ಕೋತಾರೆ. ನನ್ನ ಹಸ್ಬೆಂಡ್ ಹತ್ರನೂ ಹೇಳಿದ್ದೆ ಅವ್ರ ಜೊತೆ ಸೇರಬೇಡ ಅಂತ. ಮತ್ತು ನನ್ನ ಹಸ್ಬೆಂಡ್ ಅವ್ರ ಹತ್ರ ಜಗಳನೂ ಮಾಡಿದ್ರು ಇದೇ ವಿಚಾರಕ್ಕೆ, ಯಾಕೆ ನಗ್ಮಮ್ಮ ಪವಿತ್ರನ ಹತ್ರ ಅಷ್ಟು ಕೆಟ್ಟದಾಗಿ ನಡ್ಕೋತೀರಂತೆ, ಹೇಳಿದ್ದಾಳೆ ಹಾಗೆ ಹೀಗೆ ಅಂತ. ಇದನ್ನು ಹೇಳಿದ್ದಕ್ಕೆ ನನ್ನ ಮೇಲೆ ಹಾಗೆ ಸಾಧಿಸೋದಕ್ಕೋಸ್ಕರ ನಮ್ಮ ಪ್ರತಿನಿಧಿ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಅರವಿಂದ್ ಅಂತ ಹೇಳಿ. ಅರವಿಂದ್, ಭಾಳ ಪ್ರಮುಖವಾಗಿ ಈಗ ಸಿಕ್ಕಿರುವಂಥ ಟ್ವಿಸ್ಟ್ ಇದು ನಿಜಾನಾ? ಜೊತೆಗೆ ಈ ಒಂದು ಪ್ರಕರಣ ಯಾವ ರೀತಿ ತನಿಖೆಯಲ್ಲಿ ಸಾಗ್ತಾ ಹೋಗುತ್ತೆ, ಎಲ್ಲಿವರೆಗೂ ಬಂದಿದೆ ಈ ಪ್ರಕರಣ ಅಂತ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತ ದಿವಿತ್, ಈ ಒಂದು ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಕಳೆದ ವರ್ಷ 23ನೇ ತಾರೀಕು ಡಿಸೆಂಬರ್ ನಲ್ಲಿ ಏನಾಗಿತ್ತಂದ್ರೆ ಸೋಮಶೇಖರ್ ಅನ್ನುವಂತಹ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಂತ ಕೇಸ್ ದಾಖಲಾಗಿರುತ್ತೆ. ಆ ಒಂದು ಹಂತದಲ್ಲಿ ಆ ಕೇಸ್ ದಾಖಲಾಗಿ ತನಿಖೆ ಮುಂದುವರಿರುತ್ತೆ. ಈ ಒಂದು ಕೇಸ್ಗೆ ಈಗ ಸದ್ಯ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಸೋಮಶೇಖರ್ ಪತ್ನಿ ಪವಿತ್ರ ಏನಿದ್ದಾರೆ ಅವರು ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು, ಸಂಬಂಧಿ ತ್ರಿಮೂರ್ತಿ ಹಾಗೆ ಸಿದ್ದರಂಗಸ್ವಾಮಿ ಜೊತೆಗೆ ನಾಗರಾಜ್ ಏನಿದ್ದಾರೆ ಈ ಮೂವರು ಕೂಡ ಸೋಮಶೇಖರ್ಗೆ ಆಕೆಯ ಮೇಲೆ ಸಂಶಯ ಬರುವಂತೆ ಮಾತನಾಡಿ ಆತನ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿ ಅದಾದ ಬಳಿಕ ಅವರ ಒಂದು ಆಸ್ತಿ ಏನಿರುತ್ತೆ ಅದನ್ನ ಅವರ ಹೆಸರಿಗೆ ಮಾಡ್ಕೊಂಡಿರುವಂತದ್ದು, ಒತ್ತಾಯ ಪೂರ್ವಕವಾಗಿ ಬೆದರಿಕೆ ಹಾಕಿ ಆ ಒಂದು ಆಸ್ತಿಯನ್ನ ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಆರೋಪವನ್ನ ಪವಿತ್ರ ಮಾಡ್ತಾ ಇದ್ದಾರೆ. ಈ ಕೇಸ್ನ ಹಿಂದೆ ಏನಾಗಿತ್ತು ಅನ್ನುವಂಥದ್ದನ್ನ ನೋಡೋದಾದ್ರೆ, ಸೋಮಶೇಖರ್ ಏನಿರ್ತಾರೆ ಅವ್ರಿಗೆ